ಬನ್ನಿ ಬನ್ನಿ, ಏನ್ ಇನ್ನು ಸಂಕೋಚನ, ಬೇಗ ಬನ್ನಿ. ನಾನು ವರ್ಕ್ ಮಾಡ್ತಾ ಇರೋದು ಕ್ರಿಶ್ಚಿಯನ್ ಕಾಲೇಜಲ್ಲಿ. ನನ್ನ ಅವರು ದಲಿತ್ ಅನ್ನಲ್ಲ, ನನ್ನ ಒಬ್ಬ ಹಿಂದೂನೇ ಅಂತಾರೆ. ಯಾಕಂದರೆ ನನ್ನ ಚಿಕ್ಕ ಮಕ್ಕಳಲ್ಲಿನ ಹಿಂದೂ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಮುಸ್ಲಿಮ್ಸ್ ಕಾಲೇಜಲ್ಲೂ ವರ್ಕ್ ಮಾಡಿದೆ, ಮೋದಿ ಮಾಸ್ಕ್ ಅಂದ್ಬಿಟ್ಟು, ಅದು ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲಲ್ಲಿದೆ. ಅವರು ನನ್ನ ಹಿಂದೂನೇ ಅಂತಾರೆ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ, ಕೇಳ್ಬಿಟ್ಟೇನೋ. ಮುಸ್ಲಿಂ ಇದು ನನ್ನ ದಲಿತ್ ಅನ್ನಿಲ್ಲ. ಬಟ್ ಹಿಂದೂ ಕಾಲೇಜ್ಗಳಿದೆಯಲ್ಲ, ಅಲ್ಲಿ ವರ್ಕ್ ಮಾಡುವಾಗ ನನ್ನೇನಂತಾರೆ, ದಲಿತರು ಅಂತಾರೆ. ಯಾವ ಹಿಂದೂ ರಿಸರ್ವೇಶನ್, ಯಾವ ಹಿಂದೂ ಕಾಲೇಜ್? ರಿಸರ್ವೇಶನ್ ಇಂದ ಬಂದಿರೋರು ಅಂತಾರೆ. ಸರ್ ಡಾಕ್ಟ್ರೆ, ಯಾವ ಹಿಂದೂ ಕಾಲೇಜ್? ಇದನ್ನ ನೀವು ಕ್ಲಾರಿಟಿ ಕೊಡಿ. ಇಂಥ ಹಿಂದೂ ಕಾಲೇಜು ನನ್ನ ಜೊತೆ ಇಂಥ ವರ್ತನೆ ಆಯ್ತು, ಉದಾಹರಣೆ ನನ್ನ ಹತ್ರ ಈಗ ಏನಂದ್ರೆ ಗುಂಡು ಹೊಡಿಯೋದು ಬೇಡ, ಈ ಗಾಳಿಲಿ ಗುಂಡು ಸರ್ ಯಲ್ಲಂಕದಲ್ಲಿದೆ, ನಾನು ವರ್ಕ್ ಮಾಡಿದ್ದೀನಿ. ಇವನು ಒಬ್ಬ ದಲಿತ್. ಓಕೆ, ಇದಾವೆ ಹೆಸರುಗಳು ಹೇಳ್ಬಿಟ್ರೆ. ಇವಾಗ ನಾನು ವರ್ಕ್ ಮಾಡ್ತಾರ ಕಾಲೇಜು ಕ್ರಿಶ್ಚಿಯನ್ ಕಾಲೇಜಲ್ಲಿ, ನಾನು ಆ ಕ್ರಿಶ್ಚಿಯನ್ ಕಾಲೇಜ್ ಹೆಸರು ಹೇಳಾಗ, ಬಟ್ ಅವ್ರು ನನ್ನ ತುಂಬಾ ಪ್ರೀತಿಯಿಂದ ಇವರೇ ಹಿಂದೂ, ಓಕೆ, ದಲಿತ್ ಅನ್ನಲ್ಲ ಅವರು, ನೀನ್ ಕ್ವಾಲಿಫೈಡ್ ಹಿಂದೂ ಓಕೆ ಅಂತಾರೆ. ಎಸ್, ಆ ಥರ ಹೇಳ್ತಿರಲ್ವಾ? ಆದರೆ ಅವ್ರು ಕ್ರಿಶ್ಚಿಯನ್ರನ್ನ ಏನಂತ ಕರೀತಾರೆ? ಯಾರು ಅವರು ಕ್ರಿಶ್ಚಿಯನ್ರು ಅಂತ ಕರೆಯಲ್ಲ, ಇವರು ಸಿರಿಯನ್ ಚರ್ಚ್ನವರು, ಇವರು ಪೆಂಟಾಕೋಸ್ಟಲ್ ಚರ್ಚ್ನವರು ಅಂತ ಕರೀತಾರೆ. ಮುಸಲ್ಮಾನರಲ್ಲಿ ಅದಕ್ಕೆ ನಿಮ್ಮ ಭಾವನೆ ಕ್ಯಾಥಲಿಕರು ಅಂತ ಕರೀತಾರೆ. ನಾನು ಹೇಳೋದನ್ನ ಪೂರ್ತಿ ಕೇಳಬೇಕಲ್ಲ. ಮುಸಲ್ಮಾನರಲ್ಲಿ ಅಶ್ರಫ್ಗಳು ಅಜಲಫ್ಗಳು ಅಂತಿದ್ದಾರೆ. ಅಶ್ರಫ್ಗಳು 15% ಜನ, ಅವ್ರು ಅತ್ಯಂತ ಮುಂದುವರಿದವರು, ಅಥವಾ ಶೇಖ್ಗಳು ಸೈಯದ್ಗಳು ಅಂತ ಯಾರನ್ನು ಕರೀತಾರೋ ಅವ್ರು ಅಶ್ರಫ್ಗಳು. 15% ಜನ ಮಾತ್ರ ಇರೋದು. ಅಜಲಫ್ಗಳು 85% ಜನ, ಪಸ್ಮಂಡಾಗಳು ಅಂತಾನೂ ಕರೀತಾರೆ. ಅವ್ರನ್ನ ದಲಿತರ ತರ ನೋಡ್ತಾರೆ, ಅವ್ರನ್ನ ಈಗಲೂ ಮುಟ್ಟಿಸ್ಕೊಳ್ಳಲ್ಲ. ಒಳ್ಳೆಯ ಸಂಗತಿ ಏನಿದೆ ಅಂತಂದ್ರೆ, ನಾವು ಇವೆಲ್ಲದರ ನಡುವೆಯೂ ಕೂಡ ಇದನ್ನ ತೆಗೆದುಕೊಂಡು ಹೋಗಬಲ್ಲಂತ ದೊಡ್ಡ ಸಮಾಜ ಇದೆ ರೀ. ಮುಂದಕ್ಕೆ ತೆಗೆದುಕೊಂಡು ಹೋಗ್ಬಲ್ಲಂತ ಎಷ್ಟು ಜನರನ್ನು ತೋರಿಸ್ಲಿ, ಇದು ನಡೀತಾ ಇರೋದು ಸರಿ ಇಲ್ಲ, ನಾವು ಒಟ್ಟಾಗಬೇಕು ಅಂತ ಹೇಳುವಂತ ಎಷ್ಟು ಜನರನ್ನು ತೋರಿಸ್ಲಿ, ನಾನು ಎಷ್ಟು ಜನ ಸಾಧುಗಳನ್ನು ತೋರಿಸ್ಲಿ. ನೀವು ಯಾವುದೋ ಒಂದು ಪ್ರಕರಣದಲ್ಲಿ ಅಥವಾ 4 ಪ್ರಕರಣಗಳಲ್ಲಿ ಹಿಂಗಾಯ್ತು ಒಂದು ಮಾತ್ರಕ್ಕೆ ಇದು ಇಡೀ ಭಾರತದ ಪ್ರತಿಯೊಬ್ಬ ಹಿಂದುವಿನ ಪ್ರತಿಕ್ರಿಯೆಯೂ ಅಲ್ಲ. ಹಿಂದೂ ಸಮಾಜದಲ್ಲಿ ಕೆಲವು ಸೋಷಿಯಲ್ ಎವಿಲ್ಗಳು ಬಂದವು, ಅವು ಆಯಾ ಕಾಲಕ್ಕೆ ಹೋದವು. ಒಂದು ಉಳ್ಕೊಂಡು ಬಂದಿದೆ, ಮುಂಚೆ ಇದ್ದಷ್ಟು ಘೋರವಾಗಿದೆಯೋ ಇಲ್ವೋ ಅದು ಇದೆ. ಜಾತಿ ಭೇದ ಹೋಗೋದು ಹೆಂಗೆ, ಮಾರ್ಗ ಏನದಕ್ಕೆ? ಇದು ಆಕ್ಚುಲಿ ಚೆನ್ನಾಗಿರೋ ಅಜಿತ್, ನನಗೆ ಯಾವಾಗಲೂ ಅನ್ಸೋದು, ಈ ಜಾತೀಯತೆ ಇದೆಯಲ್ಲ, ಕೆಳವರ್ಗದವರ ಸಮಸ್ಯೆ ಅಲ್ಲ, ಮೇಲ್ವರ್ಗದವರ ಮನಸ್ಸಿನ ಕೊಳೆ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಯಾವಾಗ ಮೇಲ್ವರ್ಗದವರು ಈ ಕೊಳೆಯನ್ನು ತೊಳ್ಕೊಳ್ಳಿಕ್ಕೆ ಸಿದ್ಧವಾಗ್ತಾರೋ ಆಗ ಬದಲಾವಣೆ ಡೆಫಿನೆಟ್ಲಿ ಬರುತ್ತೆ. ಇದ್ರಲ್ಲಿ ಚಿತ್ರದುರ್ಗದ ಹತ್ರ ಒಂದು ಪಾವುಗಳ ಅಂದ್ರೆ ಅವತ್ತು ನನಗೆ ಎಂಥ ಸಂಕಟ ಆಗಿ ನಾನು ಎಷ್ಟು ರೋಷಾವೇಶದಲ್ಲಿ ಮಾತಾಡ್ಬಿಟ್ಟೆ ಅಂದ್ರೆ, ಒಬ್ಬ ಎಂಪಿನ್ ಬಿಡ್ಲಿಲ್ಲ. ಕರೆಕ್ಟ್, ಸಂಸದರು ನಮ್ಮದು ಗೊಲ್ಲರಿರುವಂತಹ ಹಟ್ಟಿ, ಕೂರಿಸಲ್ಲ ಸ್ಟೇಜ್ ಮೇಲೆ, ಗೊಲ್ಲರಿರುವಂತಹ ಹಟ್ಟಿ ನೀವು ದಲಿತರಾಗಿರುವ ಬರಬಾರ್ದು ಅಂದ್ರೆ ಪ್ರತಿಯೊಬ್ಬರಿಗೂ ತನ್ನಂತಾನ್ ಮೇಲು ಅಂತ ಹೇಳ್ಕೊಳ್ಳುವಂಥದ್ದಿದೆ. ದಲಿತರಲ್ಲೂ ಇಲ್ಲ ಅಂತಿಲ್ಲ, ಅಲ್ಲೂ ಕೂಡ ಪಂಗಡಗಳಿವೆ. ಆ ಪಂಗಡಗಳಲ್ಲೂ ಅತ್ಯಂತ ಕೆಳಗಿರೋರು ಯಾರು ಅಂತ ನೋಡುವಂತ ಪ್ರಯತ್ನ ಮಾಡ್ತಾರೆ. ಈ ಮಾನಸಿಕತೆ ಇದೆಯಲ್ಲ, ಇದು ಮೇಲ್ವರ್ಗದವರ ಮನಸ್ಸಿನ ಕೊಳಕು ಅಂತ ನಾನು ಭಾವಿಸೋದು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಯುವ ಬ್ರಿಗೇಡ್ನಲ್ಲಿ ಶುರುವಾದ ಮೊದಲನೇ ವರ್ಷಕ್ಕೆ ನಾವು ಒಂದು ಕ್ಯಾಂಪೇನ್ ಮಾಡಿದ್ವಿ. ಏನ್ ಕ್ಯಾಂಪೇನ್ ಅಂದ್ರೆ, ಯುವ ಬ್ರಿಗೇಡ್ನ ಕಾರ್ಯಕರ್ತರು ತಮ್ಮ ಹೆಸರಿನ ಜೊತೆಗೆ ಸರ್ನೇಮ್ ಹಾಕೊಳ್ಳಲ್ಲ ಅಂತ. ನಾವು ಫೇಸ್ಬುಕ್ ಅಲ್ಲಿ ಸರ್ನೇಮು, ನಾನು ಗೌಡ ಅಂತ ಗೊತ್ತಾದ್ರೆ ನಂದೇ ಜನ, ನಾನು ಬ್ರಾಹ್ಮಣ ಅಂತ ಗೊತ್ತಾದ್ರೆ ನಂದೇ ಜನ, ನಾನು ಲಿಂಗಾಯತ್ ಅಂತ ಗೊತ್ತಾದ್ರೆ ನಂದೇ ಜನ, ಸರ್ನೇಮ್ ಇಲ್ಲಾದ್ರೂ ತೆಗೀರಪ್ಪ ಅಂತ. ಫೈನಲಿ ತೆಗೆದು ಅವರು ಕೆಲವರು ಭಾರತೀಯ ಅಂತ ಹಾಕೊಂಡ್ರು, ಕೆಲವರು ಇಂಡಿಯನ್ ಅಂತ ಹಾಕೊಂಡ್ರು, ಏನೇನೋ ಮಾಡಿದ್ರು. ಇವತ್ತು ಯಾವ ಜಾತಿ ಅಂತಾನೆ ಗೊತ್ತಾಗಲ್ಲ ನಮಗೆ. ಐ ಆಮ್ ವೆರಿ ಪ್ರೌಡ್. ಯಾವ ಊರಿನಲ್ಲಿ ಈ ತರದ ಜಾತಿಯ ಸಮಸ್ಯೆ ಇದೆಯೋ ನನಗೆ ಹೇಳಿ, ನಾನು ಇನ್ನೂ 4 ಜನ ಸಾಧುಗಳನ್ನು ಕರ್ಕೊಂಡು ಬರ್ತೀನಿ, ಹೋಗೋಣ. ನಾವು ರಿಕ್ವೆಸ್ಟ್ ಮಾಡೋಣ, ಹಿಂಗೆ ಮಾಡಬೇಡ್ರಪ್ಪ, ಎಲ್ಲರೂ ಒಂದಾಗಿರ್ಬೇಕು ಅಂತ ರಿಕ್ವೆಸ್ಟ್ ಮಾಡೋಣ ಅಂತ ಸಂತ ಸಮಾವೇಶದಲ್ಲಿ 70 ಜನ ಸಾಧುಗಳ ಮುಂದೆ ಇದನ್ನು ಹೇಳಿ ನಾನು ಸಿದ್ಧವಾಗಿದ್ದೀನಿ ಅಂತ. ನಿಮ್ಮ ಮೋದಿ ಅವರು ಯಾವಾಗ ಚಿನ್ನದ ರಸ್ತೆನ ಹಾಕಿಸ್ಕೊಡ್ತಾರೆ ಅಂತ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಫೈನ್. ನರೇಂದ್ರ ಮೋದಿ ಅವರ ಪರವಾಗಿ ಮಾತಾಡುವಾಗ ಎಕ್ಸಾಜರೇಟೆಡ್ ಆಗಿ ಮಾತಾಡ್ಬಿಟ್ರಿ. ಚಿನ್ನದ ರಸ್ತೆ ಬಂದುಬಿಡುತ್ತೆ, ಡಾಲರ್ ರೇಟ್ ಕಡಿಮೆ ಆಗುತ್ತೆ, ಪೆಟ್ರೋಲ್ ರೇಟ್ ಕಡಿಮೆ ಆಗುತ್ತೆ, ಡೀಸೆಲ್ ರೇಟ್ ಕಡಿಮೆ ಆಗಿಬಿಡುತ್ತೆ. ಏನಾಗಿದೆ ಈಗ? ಮೊದಲನೇದು, ಚಿನ್ನದ ರಸ್ತೆ ಮಾಡ್ತಾರೆ, ರಸ್ತೆ ಚಿನ್ನದ್ದಾಗುತ್ತೆ. ನಿಮ್ಮ ವಿದೇಶದಿಂದ ನಾವು ಸ್ಟ್ಯಾಶ್ ಆಗಿರುವಂಥ ಹಣ ಬಂದರೆ, ಬ್ಲ್ಯಾಕ್ ಮನಿ ಬಂದರೆ, ನಮ್ಮ ಪ್ರತಿಯೊಂದು ರೋಡನ್ನು ಚಿನ್ನ ಮಾಡಬಹುದು, ಅಷ್ಟು ದುಡ್ಡಿದೆ ಅಂತ ನಾನು ಹೇಳಿರುವಂಥ ಸ್ಪೀಚಲ್ಲಿರುವಂಥ ರೆಕಾರ್ಡೆಡ್. ತಮಾಷೆ ಮಾಡಬೇಡ ಕಣಯ್ಯ. ಬಂಗಾರದ ಮನುಷ್ಯ ರಾಜ್ಕುಮಾರ್ ಅಂತಂದ್ರೆ ಏನು ಕರಗಿಸ್ಬಿಟ್ಟು ಚಿನ್ನದ ಹಾರ ಮಾಡ್ಕೊಳ್ಳಿ ಅಂತೇನು? ಚಿನ್ನದ ರಸ್ತೆ ಆಗುತ್ತೆ ಅಂತಂದ್ರೆ ಅರ್ಥ ಏನು ಅದಕ್ಕೆ? ಇದು ಕಾಮನ್ ಸೆನ್ಸ್. ಅದೇ ಹೇಳ್ತಿರೋದು, ಚಿನ್ನದ ರಸ್ತೆ ಆಗುತ್ತೆ ಅಂತಂದ್ರೆ ಯಾವನಾದ್ರೂ ಚಿನ್ನದಲ್ಲಿ ರಸ್ತೆ ಮಾಡ್ತಾನ. ಆದರೆ ಮೋದಿ ಅದನ್ನು ಮಾಡಿದ್ರು ಅಂತ.
ಮೋದಿ ಎಂಥ ರಸ್ತೆಗಳನ್ನು ಕೊಟ್ಟರು ಅಂತಂದ್ರೆ ಚಿನ್ನದಂಥ ರಸ್ತೆಗಳನ್ನು ಕೊಟ್ಟರು. ಇದುವರೆಗೂ ಯಾವ ಸರ್ಕಾರವೂ ಮಾಡದೇ ಇರುವಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ಇನ್ಫ್ರಾ ಬಿಲ್ಡ್ ಆಗ್ತಿದೆ ಅಂತಂದ್ರೆ ಅದು ಮೋದಿಯೇ ಕಾರಣ ಅಂತ. ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗ್ತಿದೆ. ಬೋಗಿಬೀಲ್ ಬ್ರಿಡ್ಜ್ ಅದು ಗೊತ್ತಿರಬೇಕು. ಬೋಗಿಬೀಲ್ ಬ್ರಿಡ್ಜ್ ಎಂತ ಬ್ರಿಡ್ಜು, ಎಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದನ್ನು ನರೇಂದ್ರ ಮೋದಿ ನಿರ್ಮಾಣ ಮಾಡಿದ್ರು. ಇವತ್ತು ಭಾರತ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ವೇಗವಾಗಿ ಮುನ್ನಡೀತಾ ಇದೆ ಅಂತಂದ್ರೆ ನಮಗೆ ರಸ್ತೆಗಳಲ್ಲಿ ಹೋಗಬೇಕಾದಾಗ ಅನ್ಸುತ್ತೆ ವಂಡರ್ಫುಲ್, ಈ ರಸ್ತೆಗಳು ಬಹಳ ಚೆನ್ನಾಗಿವೆ, ಹೆಮ್ಮೆ ಅನ್ಸುತ್ತೆ ಅಂತ ಯಾವನಿಗೂ ಅನ್ನಿಸದೇ ಇರೋ ಪ್ರಮೇಯವೇ ಇಲ್ಲ. ಇದು ಒಂದು ಪ್ರಾಮಾಣಿಕವಾಗಿ ಹೇಳಿ, ನರೇಂದ್ರ ಮೋದಿ ಇಂಥ ವಿಷಯದಲ್ಲಿ ನನ್ನ ನಿರಾಸೆ ಮಾಡಿಬಿಟ್ರು ಅನ್ನುವಂಥ ಒಂದು ವಿಷಯನೂ ಇಲ್ವಾ? ಕೆಲವೊಂದು ವಿಚಾರಗಳು ಖಂಡಿತವಾಗಿವೆ. ನಾನೇನು ಅನ್ಕೊಂಡಿದ್ನೋ ಆ ವಿಚಾರದಲ್ಲಿ ಫೇಲ್ಯೂರ್ ಆಗಿದ್ದೀವಿ ಅಂತ ನನ್ಗನ್ಸುತ್ತೆ. ಉದಾಹರಣೆಗೆ ನರೇಂದ್ರ ಮೋದಿ ಮೊದಲ 5 years ಅಲ್ಲಿ ಏನ್ ಕಮ್ಯುನಿಕೇಶನ್ ಇತ್ತು ಜನರ ಜೊತೆಗೆ, ಆ ಕಮ್ಯುನಿಕೇಶನ್ ಅಲ್ಲಿ ಸೋತು ಬಿಟ್ಟಿದ್ದಾರೆ ಅಂತ ನನ್ಗನ್ಸುತ್ತೆ. ಆ ಕಮ್ಯುನಿಕೇಶನ್ ತುಂಬಾ ಕಡಿಮೆ ಆಗಿದೆ ಈಗ ಅವರದ್ದು. ಸೈನಿಕರಿಗೋಸ್ಕರ ಅಗ್ನಿಪತ್ರದ ಯೋಜನೆ ತಂದಾಗ, ಅತ್ಯಂತ ಶ್ರೇಷ್ಠವಾದ ಯೋಜನೆ ತಂದಾಗ ಕನ್ವಿನ್ಸ್ ಮಾಡೋದ್ರಲ್ಲಿ ಸೋತ್ರು ಅಂತ. ನಾವು ಒಂದು ಒಳ್ಳೇದಾಗಿರುವಂತ ಒಂದು ರೈತರ ಕಾನೂನು ತಂದಾಗ ಕನ್ವಿನ್ಸ್ ಮಾಡೋದ್ರಲ್ಲಿ ಸೋತ್ರು ಅಂತ. ನಾವು ಯಾಕೆ ಫೇಲ್ಯೂರ್ ಆಗ್ತಿದೀವಿ? ಇದೇ ಕಾರಣಕ್ಕೆ. ಬರೀ ಕಮ್ಯುನಿಕೇಶನ್ ಮಾತ್ರನ ಮಾಡಿರುವಂಥ ಪ್ರಾಮಿಸ್ಗಳು, ಬ್ಲ್ಯಾಕ್ ಮನಿ ವಾಪಸ್ ಬಂದಿಲ್ಲ, ಪೆಟ್ರೋಲ್ ಡೀಸೆಲ್ ರೇಟು ಹಿಂದಿಗಿಂತ ಜಾಸ್ತಿ ಆಗಿದೆ, ಇವೆಲ್ಲ ಫೇಲ್ಡ್ ಪ್ರಾಮಿಸಸ್. ಪೆಟ್ರೋಲ್ ಡೀಸೆಲ್ ರೇಟ್ ಬಗ್ಗೆ ನಾವು ಇಷ್ಟೆಲ್ಲ ಮಾತಾಡ್ತಿದ್ದೀವಲ್ಲ, ಪೆಟ್ರೋಲ್ ಡೀಸೆಲ್ ರೇಟು ಈ ಉಕ್ರೇನ್ ಮತ್ತು ರಷ್ಯಾ ವಾರ್ ಟೈಮ್ನಲ್ಲಿ ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಜಾಸ್ತಿ ಆಗಿಲ್ಲ ಹೇಳಿ? ಅಮೆರಿಕದ ಕತೆ ಹೆಂಗಿದೆ ಇವತ್ತು ಪೆಟ್ರೋಲ್ನ ವಿಚಾರಕ್ಕೆ? ಭಾರತ ಮಾತ್ರ ಯಾಕೆ ಇವತ್ತು ಕಡಿಮೆ ಇದೆ? ಭಾರತ ಇದ್ದಿದ್ರಲ್ಲಿ ಕಡಿಮೆ, ಪಕ್ಕದ ಪಾಕಿಸ್ತಾನ 230 ರೂಪಾಯಿ ಆಯಿತು, ಮತ್ತೆ 30 ರೂಪಾಯಿ ನೆನ್ನೆ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಪಾಕಿಸ್ತಾನದ ಪೆಟ್ರೋಲ್ನ ರೇಟ್ ಹೆಂಗಾಗಿದೆ ಅಂತಂದ್ರೆ ಸಬ್ಸಿಡಿಯನ್ನ ಕೊಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ IMF ಅವ್ರು ಸಾಲ ಕೊಡಲ್ಲ ಅಂತ ಹೇಳಿದೆ. ಅಂಡ್ ಐ ಟೆಲ್ ಯು ಏನ್ ನಡೆದಿದೆ ಅಂತ. ರಷ್ಯಾ ಮತ್ತು ಉಕ್ರೇನ್ ವಾರ್ ಟೈಮ್ನಲ್ಲಿ ಎಲ್ಲ ಕಡೆಗೂ ಪೆಟ್ರೋಲ್ ಡೀಸೆಲ್ ಏನ್ ಮಾಡಬೇಕು ಅನ್ನೋ ಚಿಂತನೆಯಲ್ಲಿದ್ದಾಗ ಈ ದೇಶ ರಷ್ಯಾ ಜೊತೆಗೆ ಒಪ್ಪಂದ ಮಾಡಿಕೊಳ್ಳುತ್ತೆ. ಮೊನ್ನೆಯಿಂದ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಸೌದಿ ಅರೇಬಿಯಾ ನಮಗೆ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಗಿತ್ತು, ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್, ಅದನ್ನು ಶಿಫ್ಟ್ ಮಾಡಿ ಇವತ್ತು ರಷ್ಯಾ ನಮಗೆ ಎಕ್ಸ್ಪೋರ್ಟರ್ ಆಗಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.